भारत माता की जय, भारत माता की जय। ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ। ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದಂತ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ। ಲಿಂಗಾಯತರ ಮೇಲೆ ಲಾಠಿ ಚಾರ್ಜ್ ಮಾಡಿದ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ। ಲಿಂಗಾಯತ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ। ಸ್ವಾಮೀಜಿಗಳ ಮೇಲೆ ಅಗೌರವ ತೋರಿಸಿದ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ। ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುತ್ತಿರುವಂತಹ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ। ಪ್ರತಿಭಟನಾಕಾರರನ್ನು ಹತ್ತಿಕ್ಕುತ್ತಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ। ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ। ಬಿಜೆಪಿ ಹೋರಾಟ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ। ಭಾರತ್ ಮಾತಾ ಕಿ ಜೈ। ಲಿಂಗಾಯತರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ। ಲಿಂಗಾಯತರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ। ಪ್ರಜಾಪ್ರಭುತ್ವ ದಮನ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ। ಪ್ರಜಾಪ್ರಭುತ್ವ ದಮನ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ। ಬಂಧುಗಳೇ, ನಿನ್ನೆ ಏನು ಮೀಸಲಾತಿಗೋಸ್ಕರ ಹೋರಾಟ ನಡೀತಾ ಇತ್ತು, ಲಿಂಗಾಯತ ಸಮುದಾಯ ಮತ್ತು ಮರಾಠ ಸಮುದಾಯ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡುವ ಹಕ್ಕನ್ನು ಹೋರಾಟ ಮಾಡ್ತಾ ಇತ್ತು। ನಿನ್ನೆ ಏಕಾಏಕಿ ಕಾಂಗ್ರೆಸ್ಸಿನ ಕುತಂತ್ರದಿಂದ, ಸಿದ್ದರಾಮಯ್ಯನವರ ಕುತಂತ್ರದಿಂದ ಈ ಸಮುದಾಯಕ್ಕೆ ಲಾಠಿ ಏಟನ್ನು ಕೊಡೋ ಮುಖಾಂತರ ಒಂದು ಅನ್ಯಾಯವನ್ನು ಏನ್ ಮಾಡಿದ್ದಾರೆ, ಅದರ ವಿರುದ್ಧ ಇವತ್ತು ಅಂಬೇಡ್ಕರ್ ಅವರ ಪುತ್ಥಳಿ ಕೆಳಗಡೆ ನಾವು ಹೋರಾಟ ಮಾಡ್ತಾ ಇದ್ದೀವಿ। ವಿಧಾನಸಭೆ ಒಳಗಡೆ ಸಿದ್ದರಾಮಯ್ಯನವರು ಭಾಷಣ, ಬಸವಣ್ಣನವರ ಚಿತ್ರಾನಾವರಣ ಮಾಡಿದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಬಾಯಲ್ಲಿ ಬಂದದ್ದು ದಯವೇ ಧರ್ಮದ ಮೂಲವಯ್ಯ, ದಯನೇ ಧರ್ಮದ ಮೂಲ ಅಂತೇಳಿ ಬಸವಣ್ಣವರ ವಚನಗಳಲ್ಲಿ ಇಲ್ಲಿ ದಯೆ ಇಲ್ಲದೆ ರಕ್ತ ಬರೋ ರೀತಿ ಯಾರು ಬಸವಣ್ಣನವರ ಅನುಯಾಯಿಗಳಿದ್ದಾರೆ ಅವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ಇವರೇ ಕಲ್ಲುಗಳನ್ನ ತೂರಿ ಸರ್ಕಾರದ ಕಡೆಯಿಂದನೇ ಲಾಠಿ ಚಾರ್ಜ್ ಮಾಡಿರುವಂತದ್ದು ನೋಡಿದ್ರೆ ಇದೆಲ್ಲ ಪ್ರೀ ಪ್ಲಾನ್ ಅಂತ ಅನ್ಸುತ್ತೆ। ಯಾವಾಗ ಒಂದು ವಾರದಿಂದನೇ ಬಸ್ಸಲ್ಲಿ ಬರಬಾರ್ದು, ಟ್ರ್ಯಾಕ್ಟರ್ ಅಲ್ಲಿ ಬರಬಾರ್ದು, ಕಾರ್ಗಳಲ್ಲಿ ಬರಬಾರ್ದು, ಕ್ರೂಸರ್ ಅಲ್ಲಿ ಬರಬಾರ್ದು ಅಂತ ಡಿಸಿ ಕೈ ನಿರ್ಬಂಧ ಮಾಡಿದ್ರು, ಅವತ್ತೇ ಈ ಕಾಂಗ್ರೆಸ್ ಅವರು ಈ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಪ್ರೀ ಪ್ಲಾನ್ ಮಾಡಿದೆ। ಗಲಭೆ ಮಾಡಿಸ್ಬೇಕು, ಶಾಂತಿ ಕದಡಬೇಕು, ಆಪಾದನೆಯನ್ನ ಸಮುದಾಯದ ಮೇಲೆ ಹಾಕ್ಬೇಕು, ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಬೇಕು ಅಂತ ಕುತಂತ್ರ ಮಾಡಿರುವಂತ ಈ ಸಿದ್ದರಾಮಯ್ಯ ಇವತ್ತು ಏಕಾಏಕಿ ಅವ್ರ ಮೇಲೆ ಹೊಡೆದಿರುವಂತದ್ದು ಇದು ಅಕ್ಷಮ್ಯ ಅಪರಾಧ। ಇದು ಕೂಡಲೇ ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಸರ್ಕಾರ ಆ ಸಮುದಾಯದ ಮುಂದೆ ಕ್ಷಮಾಪಣೆ ಕೇಳಬೇಕು ಅಂತ ಹೇಳಿ ನಾವು ಬಿಜೆಪಿ ಆಗ್ರಹವನ್ನ ಮಾಡ್ತಾ ಇದ್ದೀರಿ। ಅದೇ ರೀತಿ ಯಾವ ಪೊಲೀಸ್ ಅಧಿಕಾರಿಗಳು ಸ್ವೇಚ್ಛಾಚಾರದಿಂದ ಕಾನೂನನ್ನ ಕೈಗೆ ತೆಗೆದುಕೊಂಡು ಈ ಸಮುದಾಯದ ಮೇಲೆ ಹಲ್ಲೆ ಮಾಡಿದರೆ ಆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು, ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು, ನ್ಯಾಯಾಂಗ ತನಿಖೆಯಿಂದ ಸತ್ಯ ಹೊರಬರಬೇಕು। ಈ ಹೋರಾಟವನ್ನ ಮಾಡೋದಕ್ಕೋಸ್ಕರ ನಾವೆಲ್ಲರೂ ಇವತ್ತು ಇಲ್ಲಿ ಸೇರಿರ್ತಕ್ಕಂಥದ್ದು। ಇದನ್ನ ವಿಧಾನಸಭೆ ಒಳಗಡೆನೂ ಕೂಡ ನಾವು ಹೋರಾಟ ಮಾಡ್ತೀರಿ। ಕಾಂಗ್ರೆಸ್ ಅವರೇನು ಬೊಗಳೆ ಬಿಡ್ತಾರೆ, ನಾವು ಬಸವಣ್ಣವ್ರ ಬಗ್ಗೆ ಬಹಳ ಪ್ರೀತಿ, ಇಲ್ಲಿ ವಿಧಾನಸೌಧ ಒಳಗಡೆ ಪ್ರೀತಿ, ಆಚೆ ಕಡೆ ಬಸವಣ್ಣವರ ಅನುಯಾಯಿಗಳ ಮೇಲೆ ಲಾಠಿ, ಇದು ಇವರ ಒಂದು ನೀತಿ ಇದೆ। ಇದರ ವಿರುದ್ಧವಾದಂತಹ ಹೋರಾಟವನ್ನ, ಕಾಂಗ್ರೆಸ್ ವಿರುದ್ಧವಾದಂತಹ ಹೋರಾಟವನ್ನ ನಾವು ಮಾಡ್ತೀರಿ। ಇದನ್ನ ಅಧಿವೇಶನದೊಳಗಡೆ ಪ್ರಸ್ತಾವ ಮಾಡಿ ಅವರಿಗೆ ನ್ಯಾಯ ಸಿಗೋ ರೀತಿ ನಮ್ಮ ಹೋರಾಟವನ್ನ ನಾವು ಮುಂದುವರಿಸ್ತೀವಿ। ಈಗ ಅಧ್ಯಕ್ಷ
ಮಂತ್ರಿಗೆ ದಯವಿಲ್ಲದೆ ಮುಖ್ಯಮಂತ್ರಿಗೆ ಮಾನ್ಯ ಬಂಧುಗಳೇ, ಕಾಂಗ್ರೆಸ್ಸಿನ ನೀತಿ ಹೇಗಿದೆ ಅಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳ ನೀತಿ ಹೇಗಿದೆ ಅಂದ್ರೆ, ಕಾಣಿಸ್ತಾ ಇಲ್ಲ ಸರ್. ಕೈಯಲ್ಲಿ ಶರಣು, ಕಂಕಳಲ್ಲಿ ದೊಣ್ಣೆ. ಇದೇ ದೊಣ್ಣೆ ನಿನ್ನೆ ಕೆಲಸ ಮಾಡಿರ್ತಕ್ಕಂಥದ್ದು. ಅರ್ಥ ಮಾಡಿಕೊಳ್ಬೇಕು. ಕಾಂಗ್ರೆಸ್ಸಿನ ನೀತಿ ಲಿಂಗಾಯತ ಸಮುದಾಯದ ವಿರುದ್ಧವಾಗಿ, ವೀರಶೈವ ಸಮುದಾಯದ ವಿರುದ್ಧವಾಗಿ ಇವತ್ತಲ್ಲ, ನಿಜಲಿಂಗಪ್ಪನವರ ಕಾಲದಿಂದ ಇವತ್ತಿನವರೆಗೂ ಇದೇ ದ್ವಂದ್ವ ನೀತಿಯನ್ನು ಅನುಸರಿಸಿಕೊಂಡು ಬಂದಿದೆ. ವೀರೇಂದ್ರ ಪಾಟೀಲ್ ಸಾಹೇಬರಿಗೆ ಯಾವ ರೀತಿ ಅವರು ಮಾಡಿದ್ರು ಅಂತಕ್ಕಂಥದ್ದು ಇನ್ನೂ ಕೂಡ ಅಚ್ಚಳಿ ಇದೆ, ಉಳಿದಿದೆ. ಇಂತಹ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮೊದಲ ಅವಧಿಯಲ್ಲಿ 13ರಿಂದ 18ರವರೆಗೆ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಯಾವ ರೀತಿ ಆ ಸಮಾಜವನ್ನ ಒಡೆಯಲಿಕ್ಕೆ ಪ್ರಯತ್ನ ಮಾಡಿದ್ರು, ಮುಖಂಡರುಗಳನ್ನ ಹತ್ತಿಕ್ಕುವ ಕೆಲಸವನ್ನ ಮಾಡಿದ್ರು. ಇದು ಜಗಜ್ಜಾಗೀರು ಆಗಿದೆ. ಇದನ್ನು ಇವತ್ತು ಅರ್ಥ ಮಾಡ್ಕೊಳ್ಬೇಕು. ಇವತ್ತೇನು ಸಮುದಾಯ ಮೀಸಲಾತಿಗಾಗಿ ಹೋರಾಟ ಮಾಡ್ತಿದೆ, ನಮ್ಮ ಸರ್ಕಾರ ಇರುವಾಗ ಮೀಸಲಾತಿಯನ್ನ ನೀಡಲಾಗಿತ್ತು. ನಾವು ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ವಿ. ಹೇಳ್ತಿರಲ್ಲ, ನುಡಿದಂತೆ ನಡೆದಿದ್ದೇವೆ. ಎಲ್ಲಿ ನಡೆದಿದ್ದೀವಿ? ಯಾವುದೋ ನುಡಿದಂತೆ ನೀವು ನಡೆಲ್ಲ. ಇವತ್ತು ಅರ್ಥ ಮಾಡಿಕೊಳ್ಬೇಕು. ಇವತ್ತು ಜನರನ್ನ ಅಧಿಕುವ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ನಿನ್ನೆ ಎಲ್ಲರೂ ಸೌಮ್ಯವಾಗಿ ನೀವು ಅವರ ಹೋರಾಟವನ್ನ ಪ್ರಾರಂಭ ಮಾಡಿದಾಗ ಪ್ರಚೋದನೆ ಕೊಟ್ಟವರು ಯಾರು? ಕಲ್ಲು ಎಲ್ಲಿಂದ ಬಂದು ಅದಾದ ನಂತರ ಲಾಠಿ ಪ್ರಹಾರ ಮಾಡಿದ್ದೀರಿ. ರಕ್ತಸ್ರಾವದಲ್ಲಿ ಇವತ್ತು ಮೈಸೂರಿನಲ್ಲಿ ಕೂಡ ಇವತ್ತು ಗಾಯಾಳುಗಳನ್ನ ಇರಿಸಲಾಗಿತ್ತು. ಇಲ್ಲಿ ಹೋದ್ರು ನಿನ್ನೆ ತಾನೇ ಇರ್ತಾರಲ್ಲ ಅವರು, ರಾತ್ರಿ ಅವರನ್ನ ಅಲ್ಲಿಂದ ಎತ್ತಂಗಡಿ ಮಾಡಲಾಗಿದೆ. ಮಾಡಿ ಇವತ್ತು ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ಕಿಡ್ನಾಪ್ ಮಾಡಿ ಇಟ್ಟಿದ್ದೀರಿ ಹೇಳಿ ಅವರನ್ನ. ಇವತ್ತು